ಚಿನ್ನಯ್ಯ ಹೇಳಿದ ಸ್ಟೇಟ್ಮೆಂಟ್ ಪ್ರಕಾರ ಏನೆಲ್ಲ ನಡೆಯುತ್ತೆ ನೋಡಿ. ಈ ಬುರುಡೆ ಗ್ಯಾಂಗ್ ಕ್ರಿಯೇಟ್ ಆದ್ದು 2022ರಲ್ಲಿ. ಆ ಸಂದರ್ಭದಲ್ಲಿ ಚಿನ್ನಯ್ಯ ಉಜಿರೆಗೆ ಬಂದ. 2014ರಲ್ಲಿ ಧರ್ಮಸ್ಥಳದ ಸ್ವಚ್ಛತಾ ಕಾರ್ಮಿಕನಾಗಿ ಕೆಲಸ ಮಾಡ್ತಿದ್ದವನು 14ರಲ್ಲಿ ಆತ ಊರಿಗೆ ಹೋಗಿದ್ದವನು. ಮತ್ತೆ ಉಜಿರೆಗೆ ಬಂದದ್ದು 2022ರಲ್ಲಿ. ರಾಮಚಂದ್ರ ಶೆಟ್ಟಿ ಎನ್ನುವರು ಉಜಿರೆ ಬಸ್ ಸ್ಟ್ಯಾಂಡ್ ಪಕ್ಕದ ಶೌಚಾಲಯ ರಿನೋವೇಷನ್ ಆದಾಗ ಅದರ ಗುತ್ತಿಗೆಯನ್ನು ಪಡ್ಕೊಂಡ್ರು. ಅವರಿಗೆ ಶೌಚಾಲಯವನ್ನು ನೋಡಿಕೊಳ್ಳಿಕ್ಕೆ ಒಬ್ಬ ಪೌರ ಕಾರ್ಮಿಕ ಬೇಕಿತ್ತು. ಆ ಸಂದರ್ಭದಲ್ಲಿ ರಾಮಚಂದ್ರ ಶೆಟ್ಟಿಯವರೊಟ್ಟಿಗೆ ಚಿನ್ನಯ್ಯನ ಅಕ್ಕ ಕೆಲಸ ಮಾಡ್ತಾಯಿದ್ಲು. ಅವರಿಗೆ ಉಜಿರೆ ಪಂಚಾಯತ್ನ ಕಸ ವಿಲೇವಾರಿ ಕಾಂಟ್ರ್ಯಾಕ್ಟು ಇತ್ತು. ಹಾಗೆ ಅಕ್ಕನ ಥ್ರೂ ಆಗಿ ಚಿನ್ನಯ್ಯ ಬಂದ, ಉಜಿರೆಗೆ ಬಂದ. ಉಜಿರೆಗೆ ಬಂದು ಉಜಿರೆಯಲ್ಲಿ ಆತ ನಡ್ಕೊಂಡು ಹೋಗ್ತಾ ಇದ್ದಾಗ ವಿಠಲಗೌಡ ಅವನನ್ನು ನೋಡಿ ಗುರುತು ಹಿಡಿದ. ಸುಮಾರು 6 ವರ್ಷದ ನಂತರ ವಿಠಲಗೌಡನಿಗೆ ಚಿನ್ನಯ್ಯ ಸಿಕ್ಕಿತ್ತು. ಯಾಕಂದರೆ ವಿಠಲಗೌಡ ನೇತ್ರಾವತಿ ಸ್ನಾನಘಟ್ಟದ ಬಳಿ ಸುಪ್ರಭಾತ ಎನ್ನುವ ಹೆಸರಿನಲ್ಲಿ ಹೋಟೆಲ್ ಮಾಡ್ತಾ ಇದ್ದ. ಆಗ ಪರಿಚಯ ಇತ್ತು. ಇದೇ ಚಿನ್ನಯ್ಯ ಮತ್ತು ವಿಠಲಗೌಡ ಸೇರಿಕೊಂಡು ವಿಠಲಗೌಡನ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದಂತಹ ಒಬ್ಬನನ್ನು ಹೊಡೆದು ಕೊಂದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಹೆಣವನ್ನು ಊತ ಹಾಕಿದ್ದು ಇತ್ತು. ಆ ಪರಿಚಯ ಇತ್ತು. ಆದ್ದರಿಂದಾಗಿ ಅವನು ಪರಿಚಯ ಮಾಡಿಕೊಂಡ. ಮತ್ತು ವಿಠಲಗೌಡ ಇವರನ್ನು ತಿಮರೋಡಿಯವರ ಮನೆಗೆ ಕರ್ಕೊಂಡು ಹೋಗಿ ಇವ ಅಲ್ಲಿ ಹೆಣ ಎಲ್ಲ ಊತಾಗ್ತಾ ಇದ್ದದ್ದು ಇವ ಅಂತ ಆಯಿತು. ಆಗ ತಿಮರೋಡಿಯವರು ಇವನನ್ನು ಕೂರಿಸ್ಕೊಂಡು ಕೇಳಿದರು, ಎಷ್ಟೆಲ್ಲ ಹೆಣ ಊತ ಹಾಕಿದ್ದು. ಇವ ಹೇಳಿದ ಇವ ಎಕ್ಸಾಜರೇಷನ್ ಹೇಳಿದ, ಉತ್ಪ್ರೇಕ್ಷೆ ಮಾಡಿ ಹೇಳಿದ. ಅವನಿಗೊಂದು ಅಭ್ಯಾಸ ಇದೆ, ಯಾವುದೋ ಒಂದು ವಿಷಯವನ್ನು ಉತ್ಪ್ರೇಕ್ಷೆ ಮಾಡಿ ಮಾತನಾಡುವ ಒಂದು ಅಭ್ಯಾಸ ಇದೆ. ವಾಸ್ತವವನ್ನು ಉತ್ಪ್ರೇಕ್ಷೆ ಮಾಡಿ ಮಾತಾಡ್ತಾನೆ. ಆ ರೀತಿ ಉತ್ಪ್ರೇಕ್ಷೆ ಮಾಡಿ ಮಾತಾಡಿದ. ಅಲ್ಲಿ 10 ಹೆಣ ಊತಿದ್ದೇನೆ, ಇಲ್ಲಿ 50 ಹೆಣ ಊತಿದ್ದೇನೆ ಅಂತೇಳಿ. ಆಗ ಇವರಿಗೆ ಅಂದಾಜಾತಿ ಇವರೆಲ್ಲ ನೋಟು ಮಾಡಿಕೊಂಡ್ರು. ಒಟ್ಟು 400ಕ್ಕೂ ಹೆಚ್ಚು ಹೆಣಗಳನ್ನು ಇವ ಊತಿದ್ದಾನೆ ಅಂತೇಳಿ. ಆಗ ಇವರು ಈ ಹೆಣಗಳ ಪೈಕಿ ಹೆಣ್ಮಕ್ಕಳದು ಇರ್ಬೋದು, ಗಂಡಸರದ್ದು ಇರ್ಬೋದು, ಮಕ್ಕಳದು ಇರ್ಬೋದು ಅಂತ ಆಲೋಚನೆ ಮಾಡಿದರು. ಇವರು ಯಾರಿಗೆ ಅಂದಾಜಾಗದ್ದು ಏನಂತ ಹೇಳಿದರೆ, ಅಷ್ಟು ಹೆಣಗಳನ್ನು ನೀವು ಊತಿದ್ದು ಪೊಲೀಸ್ ಕೇಸಾಗಿ ಪೋಸ್ಟ್ಮಾರ್ಟಮ್ ಆಗಿ ಪಂಚಾಯತ್ ಲೆಕ್ಕದಿಂದ ಬಿಲ್ಲಾಗಿ ಊತಿದ್ದು ಅಂತ ಇವರು ಅಂದಾಜು ಮಾಡಲಿಲ್ಲ. ಇವರು ಎನಿಸಿದ್ದು ಏನಂತ ಹೇಳಿದರೆ, ಇವು ಊತಿದ್ದಾನಲ್ಲ, ಇದು ಇಂಥದ್ದೇ ಯಾವುದಾದ್ರೂ ಹೆಣ ಊತಿರ್ಬೋದು ಅಂತೇಳಿ ಆಲೋಚನೆ ಮಾಡಿ ಅವನನ್ನು ಏನು ಮಾಡಿದರು, ನೀನು ಉಜಿರೆಯಲ್ಲಿ ಸದ್ಯಕ್ಕೆ ನಿಲ್ಲುವುದು ಬೇಡ ಅಂತೇಳಿ ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟು ಅವನನ್ನು ಊರಿಗೆ ಕಳಿಸಿದ್ರು, ಇಲ್ಲಿಗೆ ಮಂಡ್ಯಕ್ಕೆ. ಅದ ನಂತರ ಈರೋಡಿಗೆ ಹೋಗಿ ಅಲ್ಲೊಂದು ಸ್ಪಿನ್ನಿಂಗ್ ಮಿಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದ. ಅದರ ನಂತರ ಇವರು ಇದನ್ನು ಇಟ್ಟುಕೊಂಡು ಅದು ಬುರುಡೆ ಕೇಸನ್ನು ಕ್ರಿಯೇಟ್ ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದರು. ಆ ಸಂದರ್ಭದಲ್ಲಿ ಇವ್ರದ್ದು ಹೋರಾಟಗಳು ನಡೀತಾ ಇತ್ತು. ಮಹೇಶ್ವರಿ ತಿಮ್ಮರೋಡಿಯವರಾಗಲಿ, ಜಯಂತ ಟಿ ಆಗಲಿ, ಗಿರೀಶ್ ಮಠಣ್ಣವರು, ಇವರೆಲ್ಲರೂ ಸೇರಿ ಓಪನ್ ಸ್ಪೀಚಲ್ಲಿ ಹೇಳ್ತಾ ಇದ್ರು, ನಮ್ಮ ಹತ್ರ ಜೀವಂತ ಸಾಕ್ಷಿ ಇದೆ, ಅಗತ್ಯವಿರುವಾಗ ನಾವು ಆ ಸಾಕ್ಷಿಯನ್ನು ಹಾಜರುಪಡಿಸ್ತೇವೆ. ಅದನ್ನು ಹಾಜರುಪಡಿಸಿದರೆ ಧರ್ಮಸ್ಥಳದವರು ಎಲ್ಲರೂ ಜೈಲಿಗೆ ಹೋಗ್ತಾರೆ ಅಂತೇಳಿ ಓಪನ್ ಆಗಿ ಹೇಳ್ತಾಯಿದ್ರು. ಅಲ್ಲಿವರೆಗೆ ಯಾರಿಗೂ ಅಂದಾಜಾಗಲಿಲ್ಲ ಇವ್ರ ಹತ್ರ ಜೀವಂತ ಸಾಕ್ಷಿ ಯಾವುದಂತ ಗೊತ್ತಾಗಬೇಕಲ್ಲ, ಯಾರಿಗೂ ಅಂದಾಜಾಗಲಿಲ್ಲ. ಇದು ಸಾಮಾನ್ಯವಾಗಿ ಹೇಳ್ತಿದ್ದರೆ ಇವರು ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಭಾವಿಸಿದ್ರು. ಇವರು ಜೀವಂತ ಸಾಕ್ಷಿ ಅಂತ ಹೇಳ್ತಾ ಇದ್ದಾರೆ ಚಿನ್ನಯ್ಯನನ್ನು. ತದನಂತರ ಇವರು ಏನು ಮಾಡಿದ್ರು ಅಂತ ಚಿನ್ನಯ್ಯನನ್ನು ಬಳಸ್ಕೊಂಡ್ರು. ಅವನನ್ನು ಬೆಂಗಳೂರಿಗೆ ಕರೆಸ್ಕೊಂಡ್ರು. ಇಲ್ಲಿ ವಿಠಲಗೌಡ ಆತನೊಟ್ಟಿಗೆ ಬಂಟ್ವಾಳದ ಒಬ್ಬ ಅವನ ಪ್ರದೀಪ ಮತ್ತು ಯೂಟ್ಯೂಬರ್ ಅಭಿಷೇಕ್ ಇವರು ಹೋಗಿ ಬಂಗ್ಲಗುಡ್ಡೆಯಿಂದ ಒಂದು ಬುರುಡೆಯನ್ನು ಹುಡ್ಕೊಂಡು ಬಂದರು. ಅದನ್ನು ತಂದು ತಿಮ್ಮರೋಡಿಯ ಮನೆಯಲ್ಲಿ ಇಟ್ಟರು. ಈ ಬುರುಡೆಯನ್ನು ಅದರ ನಂತರ ಜಯಂತ ಅವನ ಬೆಂಗಳೂರಿನ ಮನೆಗೆ ತಗೊಂಡು ಹೋದ. ಚಿನ್ನಯ್ಯ ಈ ರೋಡ್ನಿಂದ ಸೆಟ್ಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ. ಅಲ್ಲಿಗೆ ಜಯಂತ ಹೋಗಿ ಇವನ ಮನೆಗೆ ಕರ್ಕೊಂಡು ಬಂದರು. ಅಲ್ಲಿ ಬುರುಡೆಯನ್ನು ಅವನ ಕೈಗೆ ಕೊಟ್ಟಿತು. ಅದರ ನಂತರ ತಿಮ್ಮರೋಡಿಯವರು, ಜಯಂತ್
ಮತ್ತು ವಿಠಲಗೌಡ, ಈ ಗಿರೀಶ್ ಮಠಣ್ಣವರು, ಇವರನ್ನು ಕರ್ಕೊಂಡು ನೇರವಾಗಿ ಹೋದದ್ದು ಆದಿಚುಂಚನಗಿರಿ ಮಠದ ಶಾಖಾ ಮಠಕ್ಕೆ, ಅಂದರೆ ವಿಜಯನಗರದಲ್ಲಿರುವಂಥ ಶಾಖಾ ಮಠಕ್ಕೆ ಹೋಗಿ ಇವನು ಏನು ಇಲ್ಲಿ ಹೇಳಿದಾನೆ ಅದನ್ನೆಲ್ಲ ಸ್ವಾಮಿಗಳ ಹತ್ರ ಹೇಳಿದರು. ಆಗ ಸ್ವಾಮಿಗಳು ಹೇಳಿದರು, ನೀವು ಕಾನೂನು ಪ್ರಕಾರವಾಗಿ ಇದನ್ನು ಮುಂದುವರಿಯಿರಿ ಅಂತ ಹೇಳಿ, ಚಿನ್ನಯನ ಕಷ್ಟ ಗಿಷ್ಟ ಎಲ್ಲ ಹೇಳಿದಲ್ಲ, ನಾನು ಪೌರಕಾರ್ಮಿಕ ಹೀಗೆ ಕಷ್ಟ ಇದೆ, ಹೆಂಡತಿ ಮಕ್ಕಳು ಎಲ್ಲ ಹೇಳಿದಲ್ಲ, ಅವನಿಗೆ ಸ್ವಲ್ಪ ದುಡ್ಡು ಕೊಟ್ಟರು. ಅವನಿಗೆ ಕೊಟ್ಟರು, ಇವರಿಗೆಲ್ಲ ಅವನಿಗೂ ಸ್ವಲ್ಪ ದುಡ್ಡು ಕೊಟ್ಟರು. ಇವರು ಅಲ್ಲಿಂದ ಅವರಿಗೆ ಒಂದು ಬಲ ಸಿಕ್ಕಿದಾಗ ಆಯಿತು. ಆದಿಚುಂಚನಗಿರಿ ಮಠದ ನಿರ್ಮಲಾನಂದ ಸ್ವಾಮೀಜಿಯವರು ಆ ರೀತಿಯಾಗಿ ಟ್ರೀಟ್ ಮಾಡಿದ್ದು ಇವರಿಗೊಂದು ಬಲ ಸಿಕ್ಕಿದಾಗ ಆಯಿತು. ಹಾಗೆ ಇವರನ್ನು ಕರ್ಕೊಂಡು ಕೆ ವಿ ಧನಂಜಯರ ಆಫೀಸಿಗೆ ಹೋದರು. ಧನಂಜಯರ ಆಫೀಸಲ್ಲಿ ಹೋಗಿ ಇದನ್ನೇ ಹೇಳಿದ್ದು, ಧರ್ಮಸ್ಥಳದಲ್ಲಿ ಈ ರೀತಿಯಾಗಿ ಹೆಣಗಳನ್ನು ಹೂತಾಕಿದ್ದಾರೆ. ಆಗ ಧನಂಜಯರ ಆಫೀಸಲ್ಲಿ ಏನು ಮಾಡೋದು ಅಂತ ಒಂದು ಪ್ಲ್ಯಾನ್ ಆಯಿತು. ಯಾವುದಕ್ಕೂ ಒಂದು ಕೇಸು ಮಾಡಬೇಕಾದ್ರೆ ನಿಮಗೆ ಯಾವುದಾದ್ರೂ ಒಂದು ಸಾಕ್ಷ್ಯವನ್ನು ಸೃಷ್ಟಿ ಮಾಡಬೇಕು. ಇವನು ಹೇಳಿದ್ದನ್ನೇ ಅದನ್ನು ಸಾಕ್ಷ್ಯವಾಗಿ ಕ್ರಿಯೇಟ್ ಮಾಡಲಿಕ್ಕೆ ಆಗೋದಿಲ್ಲ. ಆಗ ಯಾರಾದರೂ ಒಬ್ಬರು ಮಿಸ್ಸಿಂಗ್ ಇರುವಂಥ ಒಂದು ವಿಚಾರ ಬೇಕು ಅಂತ ಹೇಳಿ ಇವರು ಸುಜಾತಾ ಭಟ್ಟನ್ನು ಸಂಪರ್ಕ ಮಾಡಿದರು. ಈ ಸುಜಾತಾ ಭಟ್ ಏನಾಗಿದೆ ಅಂತ 2023ರಲ್ಲಿ, ಅಂದರೆ ಇದು ಎಲ್ಲ ಆಗುವುದಕ್ಕಿಂತ ಒಂದು ವರ್ಷದ ಮೊದಲು, ಹಾಯ್ ಕರ್ನಾಡು ಅಂತ ಹೇಳಿ ಯೂಟ್ಯೂಬ್ ಚಾನಲ್ಲಿಗೆ ಅವರೊಂದು ಸಂದರ್ಶನ ಕೊಟ್ಟಿದ್ದರು. ಆಯಿತಾ, ಆ ಸಂದರ್ಶನದಲ್ಲಿ ನನ್ನ ಮಗಳು ಅಲ್ಲಿ ಕಾಣೆಯಾಗಿದ್ದಾಳೆ, ಅಲ್ಲಿ ನಾನು ಹೋಗಿದ್ದೇನೆ, ನನಗೆ ಹೊಡೆದ್ರು, ನನ್ನ ತಲೆಗೆ ಹೊಡೆದ್ರು, ನಾನು ಕೋಮಕ್ಕೆ ಹೋಗಿದ್ದೆ, ಈ ಎಲ್ಲ ಒಂದು ಕತೆ ಹೇಳಿದ್ದರು. ಅದನ್ನು ನೋಡಿಕೊಂಡು ಇವರು ಹಾಯ್ ಕರ್ನಾಡುವಿನ ಅವನನ್ನು ಹಿಡಿದು ಸುಜಾತಾ ಭಟ್ಟನ್ನು ಸಂಪರ್ಕ ಮಾಡಿದರು. ಸುಜಾತಾ ಭಟ್ ಇದನ್ನೇ ಹೇಳಿದರು. ಆಗ ಸುಜಾತಾ ಭಟ್ಟನ್ನು ಬಳಸಿಕೊಂಡು ಇಲ್ಲೊಂದು ಕಂಪ್ಲೇಂಟ್ ಕೊಡೋದು ಅಂತ ಒಮ್ಮೆ ತೀರ್ಮಾನ ಮಾಡಿದರು. ಅದರ ನಂತರ ಬೇಡ, ಇವನನ್ನೇ ಚಿನ್ನನ್ನೇ ಬಳಸಿಕೊಂಡು ಕಂಪ್ಲೇಂಟ್ ಕೊಡುವ ಅಂತೇಳಿ ತೀರ್ಮಾನ ಮಾಡಿದರು. ಹಾಗೆ ಇವರು ಚಿನ್ನಯ್ಯನನ್ನು ಐಡ್ ಮಾಡಿ, ಅಂದರೆ ಅವನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟಿನ ಅಡಿಯಲ್ಲಿ ರಕ್ಷಣೆಯನ್ನು ಕೋರಿ ಜಿಲ್ಲಾ ಸೆಷನ್ಸ್ ನ್ಯಾಯಾಲಯಕ್ಕೆ ಒಂದು ಅರ್ಜಿ ಸಲ್ಲಿಸಿದರು. ಅಲ್ಲಿ ರಕ್ಷಣೆ ಸಿಕ್ಕಿದ ಮೇಲೆ ಇವರು ಆತನನ್ನು ಬೆಳ್ತಂಗಡಿ ಕೋರ್ಟಿಗೆ ಪಡಿಸುವುದಕ್ಕಿಂತ ಒಂದು ವಾರಕ್ಕೆ ಮೊದಲು, ಈ ಸೀನ್ ಕ್ರಿಯೇಟ್ ಮಾಡೋದಕ್ಕಿಂತ ಒಂದು ವಾರಕ್ಕಿಂತ ಮೊದಲು ಬೆಂಗಳೂರಿನ ಇಬ್ಬರು ವಕೀಲರು, ಸಚಿನ್ ದೇಶಪಾಂಡೆ ಮತ್ತು ಓಜಸ್ವಿ ಗೌಡ ಅಂತೇಳಿ, ಒಂದು ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕಿದರು. ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕಿ ಹೀಗೆ ಒಂದು ಧರ್ಮಸ್ಥಳದಲ್ಲಿ ಹೀಗೆ ಘಟನೆ ಆಗಿದೆ, ನಾವು ಅದರ ಬಗ್ಗೆ ದೂರು ಕೊಡಲಿಕ್ಕೆ ಬರ್ತಾ ಇದ್ದೇವೆ ಅಂತ ಹೇಳಿದರು. ಹಾಗೆ ಅವರಿಬ್ಬರು ಬಂದಾಗ SP ಅವರು ಇರಲಿಲ್ಲ. ಅವರು ಬೆಂಗಳೂರಿಗೆ ಸ್ಪೋರ್ಟ್ಸ್ ಮೀಟ್ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದರು. ಅದರ ನಂತರ ಇವರು ಸೀದಾ ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟರು. ಅಲ್ಲಿ ಒಂದು NC ಮಾಡಿದರು. ಇವರು ಮತ್ತೆ ಬೆಂಗಳೂರಿಗೆ ಹೋದರು. ಅದರ ನಂತರ ಪೊಲೀಸರು ಏನು ಮಾಡಿದ್ರು, ಅಲ್ಲಿ NC ಮಾಡಿದ್ದು. ಯಾಕಂದರೆ ಇದರಲ್ಲಿ ಕಂಪ್ಲೇಂಟ್ ಯಾರಂತ ಹೆಸರು ಇರಲಿಲ್ಲ, ಅವನನ್ನು ಇವರು ಕರ್ಕೊಂಡು ಬಂದಿರಲಿಲ್ಲ. ಅದರಿಂದಾಗಿ ಅವರು NC ಮಾಡಿದರು. ತದನಂತರ SP ಅವರು ಬಂದು ಇದನ್ನು ನೋಡಿ ಓಜಸ್ವಿ ಗೌಡ ಅವರಿಗೆ ಕಾಲ್ ಮಾಡಲಿಕ್ಕೆ ಹೇಳಿದರು. ಇಲ್ಲಿ ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟ್ರ್ ಕಾಲ್ ಮಾಡಿದರು, ನೀವು ಸಾಕ್ಷಿಯನ್ನು ಕರ್ಕೊಂಡು ಬನ್ನಿ ಅಂತ, ನಾವು ಕೇಸ್ ತಗೋತೀವಿ ಅಂತ ಹೇಳಿ. ಹಾಗೆ ಇವರನ್ನು ಕರ್ಕೊಂಡು ಬಂದು ಈ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ತಂದು ಬೆಳ್ತಂಗಡಿ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದರು. ಅಲ್ಲಿಂದ ಈ ಬುರುಡೆ ಕೇಸು ಕ್ರಿಯೇಟ್ ಆಯಿತು. ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ 39/2025 ಕ್ರೈಮ್ ನಂಬರಲ್ಲಿ ಕೇಸು ದಾಖಲಾಗಿತ್ತು. ನಾನ್ ಕಾನ್ಸಿಕ್ಯೂಬಲ್ ಅಫೆನ್ಸ್, ಅದು ಕೋರ್ಟಿಂದ ಡೈರೆಕ್ಷನ್ನ ಮೇಲೆ ಅಲ್ಲಿ FIR ಮಾಡಿರೋದು. ಆ FIRನ ಮೇಲೆ ಅವರು ತನಿಖೆ ಮಾಡಬೇಕು ಅಂತೇಳಿ ಅವರು ನೋಟಿಸ್ ಕೊಟ್ಟಕ್ಕೆ ಇವರು ಚಿನ್ನಯ್ಯನನ್ನು ಕರ್ಕೊಂಡು ಬಂದದ್ದು. ಈ ಬುರುಡೆಯನ್ನು ಮ್ಯಾಜಿಸ್ಟ್ರೇಟ್ರ ಎದುರು ಇಟ್ಟದ್ದು. ಮ್ಯಾಜಿಸ್ಟ್ರೇಟ್ರು FSL ಅವರಿಗೆ ಅದನ್ನು ಹ್ಯಾಂಡ್ ಓವರ್ ಮಾಡಿದರು. ಮತ್ತು ಅದನ್ನು FSL ಅವರು ತಗೊಂಡೋಗಿದ್ದಾರೆ. FSL ರಿಪೋರ್ಟ್ ಇನ್ನು ಬಂದಿದೆ ಇಲ್ವೋ ಅಂತ ಗೊತ್ತಿಲ್ಲ. ಅದರ ನಂತರ ನಿವೃತ್ತ ಸುಪ್ರೀಂ ಕೋರ್ಟು
ನ್ಯಾಯಮೂರ್ತಿ ವಿ ಗೋಪಾಲ್ ಗೌಡ್ರು, ಎಸ್ ದ್ವಾರಕನಾಥ್ ಇವರೆಲ್ಲ ಹೋಗಿ ಆಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಹತ್ರ ಹೋಗಿ ಈ ರೀತಿಯಾಗಿ ಒಂದು ಆಗಿದೆ, ಧರ್ಮಸ್ಥಳದಲ್ಲಿ 100 ಹೆಣ್ಣುಮಕ್ಕಳನ್ನು ಕೊಲೆ ಮಾಡಿ ಹೂತು ಹಾಕಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಲಾಡ್ಜ್ ಆಗಿದೆ, ಇದನ್ನೊಂದು SIT ಮಾಡಬೇಕು ತನಿಖೆಗೆ, ಮತ್ತು ಅದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿ ಪ್ರಣಬ್ ಮೊಹಂತಿ ಅವರೇ ಚೀಫ್ ಆಗಬೇಕು ಅಂತೇಳಿ ಒತ್ತಡ ಹಾಕಿದ್ದು. ನಿವೃತ್ತ ನ್ಯಾಯಮೂರ್ತಿಗಳು ಬಂದು ಮಾತಾಡಿದ್ದಾರೆ ಅಂತ ಹೇಳಿದ ಕೂಡಲೇ ಸಹಜವಾಗಿ ಆ ಪ್ರಕರಣದ ಬಗ್ಗೆ ಒಂದು ಆಸಕ್ತಿ ಇರ್ತದೆ ಮತ್ತು ಅದರ ತೂಕವು ಜಾಸ್ತಿ ಇರ್ತದೆ. ಆದ್ದರಿಂದಾಗಿ ಮುಖ್ಯಮಂತ್ರಿಗಳು SIT ರಚನೆಗೆ ಆದೇಶ ಮಾಡಿದರು. ಕ್ರೈಮ್ ನಂಬರ್ 35/2025 ಮತ್ತು ಧರ್ಮಸ್ಥಳದಲ್ಲಿ ಪರಿಸರದಲ್ಲಿ ಆಗಿರುವಂಥ ಇತರ ಕೊಲೆಗಳ ಪ್ರಕರಣಗಳನ್ನು ತನಿಖೆಗೆ ತಗೊಂಡರು. ಸೌಜನ್ಯ ಪ್ರಕರಣವನ್ನು ಈ ಪ್ರಕರಣದಿಂದ ಹೊರತುಪಡಿಸಲಾಯಿತು. ವೇದವಲ್ಲಿ ಪ್ರಕರಣವನ್ನು ಈ ಪ್ರಕರಣದಿಂದ ಹೊರಗೆ ಇಡಲಾಗಿದೆ. ಪದ್ಮಲತಾ ಪ್ರಕರಣವನ್ನು ಈ ಪ್ರಕರಣದಿಂದ ಹೊರಗೆ ಇಡಲಾಗಿದೆ. ಯಾಕಂದರೆ ಅದೆಲ್ಲವೂ ತನಿಖೆ ಆದಂತಹ ಪ್ರಕರಣಗಳು. ಈಗ ಈ ಒಂದು ಇದರಲ್ಲಿ ಈ ಷಡ್ಯಂತ್ರದ ಮಾಸ್ಟರ್ ಮೈಂಡು ಗಿರೀಶ್ ಮಠನ್ ಅವರು, ಅದರ ಡೌಟ್ ಏನಿಲ್ಲ. ಅದಕ್ಕೆ ಸಹಕಾರ ನೀಡಿದ್ದು ತಿಮ್ಮರೋಡಿಯವರು ಮತ್ತು ವಿಠಲಗೌಡರು, ಜಯಂತ್, ಇಷ್ಟು ಮಂದಿ ಇದರಲ್ಲಿ ಯೂಟ್ಯೂಬರ್ಗಳನ್ನು ಬಳಸಿಕೊಂಡ್ರು ಇವರು. ಅಜಯ್ ಅಂಚನ್ ಇರ್ಬೋದು, ಅಭಿಷೇಕ್ ಇರ್ಬೋದು, ಸಮೀರ್ ಎಂಬಿಡಿ ಇರ್ಬೋದು, ಮತ್ತು ಮತ್ತೊಂದು ಕೆಲವು ಯೂಟ್ಯೂಬರ್ಗಳಿದ್ದಾರೆ, ಏನು ಒಬ್ಬರು ಇಬ್ಬರು ಅಂತಲ್ಲ. ಆದರೆ ಇಲ್ಲಿ ಶೂಟಿಂಗ್ ಮಾಡಿದವರಲ್ಲಿ ಅಜಯ್ ಅಂಚನ್, ಅಭಿಷೇಕ್, ಕೇರಳದ ಒಬ್ಬ ಯೂಟ್ಯೂಬರ್ ಮುನ್ನಾಫು, ಇವರೆಲ್ಲ ಇಲ್ಲಿ ಬಂದು ಶೂಟಿಂಗ್ ಮಾಡಿದವರು. ಆರಂಭದಲ್ಲಿ ಚಿನ್ನಯ್ಯನನ್ನು ಇಟ್ಟುಕೊಂಡು ಒಂದು 20-25 ವಿಡಿಯೋ ರೆಕಾರ್ಡಿಂಗ್ ಮಾಡಿದ್ದು ಅಜಯ್ ಅಂಚನ್, ಇಲ್ಲಿ ತಿಮ್ಮನೋಡಿಯವರ ಮನೆಯಲ್ಲಿ ಆಗಿರುವುದು. ಅಭಿಷೇಕ್, ವಿಠಲಗೌಡ ಹೋಗಿ ಬಂಗ್ಲಗುಡ್ಡೆಯಲ್ಲಿ ಬುರುಡೆ ಹುಡುಕಿದಂಥ ವಿಡಿಯೋ ಮಾಡಿದ್ದು ಆ ಸಂದರ್ಭದಲ್ಲಿ ಅಭಿಷೇಕ್ ಶೂಟಿಂಗ್ ಮಾಡಿರೋದು. ಮುನ್ನಾಫು ಬಂದು ಬೇರೆ ಬೇರೆ ಕಡೆಗಳಲ್ಲಿ ಶೂಟಿಂಗ್ ಮಾಡಿಕೊಂಡು ಸ್ಟೋರಿ ಮಾಡಿದವನು. ಈ ಯೂಟ್ಯೂಬರ್ಗಳಲ್ಲಿ ಇಷ್ಟು ಮಂದಿ ನಮಗೆ ಅಲ್ಲಿಗೆ ಬಂದು ಮಾಡಿದವರು. ಈಗ ಏನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಚಿನ್ನಯ್ಯ, ಅದರಲ್ಲಿ ದೊಡ್ಡ ಮಟ್ಟದಲ್ಲಿ ಫಂಡಿಂಗ್ ಆಗಿದೆ, ಖಂಡಿತವಾಗಿ ಫಂಡಿಂಗ್ ಆಗಿದೆ ಅಂತೇಳಿ ಸಂಶಯಗಳಿವೆ. ಇದನ್ನು ನೇರವಾಗಿ ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಇಲ್ಲಿ ಚಿತ್ರದುರ್ಗದ ಒಂದು ಮಹಿಳೆಯ ಪ್ರಸ್ತಾಪ ಆಗ್ತಾ ಇದೆ, ರಮಾ ನಾಗರಾಜ್ ಅಂತೇಳಿ. ರಮಾ ನಾಗರಾಜ್ ಯಾರು ಅಂತ ಹೇಳಿದರೆ, ಅಲ್ಲಿ ಒಂದು NGO ಟೈಪ್ ಇದು ಒಂದು ಸಂಘಟನೆ ಮಾಡಿಕೊಂಡು ಹೋರಾಟ ಮಾಡ್ತಾಯಿದ್ದಂಥ ಹೆಂಗಸರು. ಅವರದೊಂದು ಸಂಘಟನೆ ಇದೆ, ಅದರ ಹೆಸರೇನಿದೆ ಆಯಿತಾ. ಆ ಹೆಂಗಸು ಮತ್ತು ಅವರ ಒಟ್ಟಿಗೆ ಇರುವಂಥವರು ಚಿತ್ರದುರ್ಗದಲ್ಲಿ ಈ ಧರ್ಮಸ್ಥಳದ ಸ್ವಸಹಾಯ ಸಂಘಗಳ ವಿರುದ್ಧ ಕೆಲವೊಂದು ಹೋರಾಟ ಮಾಡಿದವರು. ದಾವಣಗೆರೆಯಲ್ಲೂ ಅವರು ಬಂದು ಒಮ್ಮೆ ಹೋರಾಟ ಮಾಡಿದರು. ಈ ಬಗ್ಗೆ ಒಮ್ಮೆ ಇವರೆಲ್ಲ ಸೇರಿ ಅವರ ಮೇಲೆ ಒಂದು ಕೇಸ್ ಹಾಕಿದರು. ಅವರೊಂದು ಈ ಚಿಕ್ಕ ಚಿಕ್ಕ ಮಕ್ಕಳನ್ನು, ಶಾಲಾ ಮಕ್ಕಳನ್ನು ಬಳಸಿಕೊಂಡು ರಸ್ತೆ ತಡೆ ಮಾಡಿದರು ಅಂತ ಹೇಳಿ ಅದರ ಮೇಲೆ ಅವರ ಮೇಲೆಲ್ಲ ಕೇಸೆಲ್ಲ ಆಗಿತ್ತು. ಆದರೆ ಫೈನಾನ್ಷಿಯಲಿ ಆ ಹೆಂಗಸು ಅಷ್ಟೊಂದು ಸ್ಟ್ರಾಂಗ್ ಹೆಂಗಸಲ್ಲ ಅಂತೇಳಿ ಚಿತ್ರದುರ್ಗದಲ್ಲಿ ವಿಚಾರಿಸುವಾಗ ಗೊತ್ತಾಗ. ಆದರೆ ಆ ಹೆಂಗಸಿನ ವ್ಯವಹಾರ ಏನು ಅಂತ ಹೇಳಿದರೆ, ಈ NGO ಹೆಸರು ಇಟ್ಕೊಂಡು ಈ ಗಂಡ ಹೆಂಡತಿಯರ ಮಧ್ಯೆ ಏನಾದರೂ ಕಾಂಪ್ಲಿಕೇಶನ್ ಕ್ರಿಯೇಟ್ ಆದರೆ ಆ ಕಡೆಯಿಂದಲೂ ದುಡ್ಡು ತೊಗೊಳ್ಳೋದು, ಈ ಕಡೆಯಿಂದಲೂ ದುಡ್ಡು ತೊಗೊಳ್ಳೋದು, ಮತ್ತು ಅವರನ್ನು ಪರ್ಮನೆಂಟಾಗಿ ಬೇರೆ ಮಾಡೋದು. ಒಟ್ಟು ಮಾಡಿದಂಥ ನಿದರ್ಶನ ಇಲ್ಲ ಅಂತ ಹೇಳ್ತಾರೆ ಚಿತ್ರದುರ್ಗದಲ್ಲಿ. ಇದರಲ್ಲಿ ಒಂದು 200 ಕೋಟಿಯಷ್ಟು ಫಂಡಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಎಷ್ಟು ಸರಿಯಾಗಿ? 200 ಕೋಟಿಯಷ್ಟು ಫಂಡಿಂಗ್ ಆಗಿದ್ದೆ ಎನ್ನುವುದರ ಬಗ್ಗೆ ಏನು ಸ್ಪಷ್ಟವಾದ ಇದಿಲ್ಲ. ಈಗ ಚಿನ್ನಯ್ಯ ಹೇಳಿದ್ದು ಮಾತ್ರ ಅದರಲ್ಲಿ ಇರುವಂಥ, ಚಿನ್ನಯ್ಯ ವಕೀಲರಿಗೆ ಏನು ಮಾಹಿತಿ ಕೊಟ್ಟಿದ್ದಾನೆ ಅದರ ಬಗ್ಗೆ ವಕೀಲರು ಆ ಕಂಪ್ಲೇಂಟ್ ಡ್ರಾಫ್ಟಲ್ಲಿ ಅದನ್ನು ಹೇಳಿದ್ದಾರೆ. ಯಾಕಂದರೆ ಇವರು ಎಲ್ಲರೂ ಮಾತಾಡ್ತಿದ್ದದ್ದು ಚಿನ್ನಯ್ಯನನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಿಕ್ಕೆ ಬೇಕಾಗಿ ಚಿನ್ನಯ್ಯ ನಂಬಬೇಕಲ್ಲ ಇವರನ್ನು, ಇವರು ದುಡ್ಡು ಕೊಡ್ತಾರಂತ ನಂಬಬೇಕಲ್ಲ. ಆಗ ಇವರು ಮಾತಾಡಿದ್ದೆಲ್ಲವೂ ಕೋಟಿ ಕೋಟಿ ಲೆಕ್ಕದಲ್ಲಿ.
ಎಲ್ಲರೂ ಕೋಟಿ ಕೋಟಿ ಲೆಕ್ಕದಲ್ಲೇ ಮಾಡಿದ್ದು. ಕೋಟಿ ಕೋಟಿ ಲೆಕ್ಕದಲ್ಲಿ ಮಾಡಿದಾಗ ಅವರಿಗೆ ಅರ್ಥ ಆಗೋದು ಏನಂದರೆ ಇಲ್ಲಿಂದ ಡೆಲ್ಲಿಗೆ ಯಾಕೆ ರೈಲಲ್ಲಿ ಹೋದದ್ದು ಅಂತ. ಕೆಲವರು ಫ್ಲೈಟಲ್ಲಿ ಬಂದಿದ್ದಾರೆ, ಕೆಲವರು ರೈಲಲ್ಲಿ ಕಳಿಸಿದ್ದಾರೆ. ಅಲ್ಲಿ ಏನು ಸ್ಟಾರ್ ಹೋಟೆಲಲ್ಲಿ ರೂಮ್ ಮಾಡಿ ಕೊಟ್ಟಿಲ್ಲ, ಯಾವುದೋ ಒಂದು ಚಿಕ್ಕ ಒಂದು ಅತಿಥಿ ಗೃಹದಲ್ಲೆಲ್ಲೋ ಉಳ್ಕೊಂಡಿದ್ದರು. ಈ ರೀತಿಯಾಗಿ ಮಾಡಿದ್ದಾರೆ. ಆದ್ದರಿಂದಾಗಿ ಅವರು ಇದ್ದದನ್ನು ಚಿಹ್ನೆ ನಂಬಿದ್ದಾನೆ. ಅದಕ್ಕೆ ಅವನು ಅಷ್ಟು ಕೋಟಿ ಯಾಕಂದರೆ ಇವನಿಗೂ ಸಹ ಒಂದು 50 ಲಕ್ಷ ಕೊಡ್ತೇನೆ ಅಂತ ಹೇಳಿದಾರಲ್ಲ, ಅದನ್ನು ನಂಬಿದ್ದಾನೆ. ಈಗ ಈ ಪ್ರಕರಣದಲ್ಲಿ ಇದು ರಿಟ್ ಹಾಕಿದ್ದಾರೆ, ನೆಕ್ಸ್ಟ್ ಮುಂದೆ ಏನು ಇವ್ರದ್ದು ಏನಾಗ್ತದೆ? ಈಗ ಹೈಕೋರ್ಟು ರಿಟ್ ಪಿಟಿಷನನ್ನು ಸ್ವೀಕಾರ ಮಾಡಿದೆ. ಯಾರನ್ನು ಇದರಲ್ಲಿ ರಿಟ್ ಪಿಟಿಷನಲ್ಲಿ ಪಾರ್ಟಿ ಮಾಡಿದ್ದಾರೆ, ಚಿನ್ನ ಯಾರನ್ನೆಲ್ಲ ಪಾರ್ಟಿ ಮಾಡಿದ್ದಾನೆ ಅಂದರೆ ಸ್ಟೇಟ್ ಗೌರ್ಮೆಂಟನ್ನು ಪಾರ್ಟಿ ಮಾಡಿದ್ದಾನೆ, SIT ಅನ್ನು ಪಾರ್ಟಿ ಮಾಡಿದ್ದಾನೆ, ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ SP ಅನ್ನು ಪಾರ್ಟಿ ಮಾಡಿದ್ದಾನೆ, ಧರ್ಮಸ್ಥಳ ಸಬ್ ಇನ್ಸ್ಪೆಕ್ಟರನ್ನು ಪಾರ್ಟಿ ಮಾಡಿದ್ದಾನೆ. ಇಷ್ಟು ಮಂದಿಗೂ ನೋಟಿಸ್ ಆಗಿದೆ. ಸಹಜವಾಗಿ ನೋಟಿಸ್ ಆಗಬೇಕು, ನೀವು ಅದಕ್ಕೆ ಅವರು ಅಬ್ಜೆಕ್ಷನ್ ಫೈಲ್ ಮಾಡಬೇಕು. ಇವನ ಪ್ರೇಯರ್ ಏನಿದೆ ಅಂತ ಹೇಳಿದರೆ 39/2025 ಈ FIRನ ಅಡಿಯಲ್ಲಿ SIT ರಚನೆಯಾಗಿದೆ. SIT ಅವರು ನನ್ನನ್ನು ಆರೋಪಿ ಅಂತ ಹೇಳಿ ಬಂಧಿಸಿದ್ದಾರೆ. ನನ್ನನ್ನು ಸುಮಾರು 3 ತಿಂಗಳ ಕಾಲ ಜೈಲಲ್ಲಿ ಇರಿಸಿದ್ದಾರೆ. SITಯ ಪ್ರಾಥಮಿಕ ವರದಿಗಳ ಪ್ರಕಾರ ಒಟ್ಟು 6 ಮಂದಿ ಈ ಪ್ರಕರಣದಲ್ಲಿ ಆರೋಪಿಗಳು. ಅವರಲ್ಲಿ ಮಹೇಶೆಟ್ಟಿ ತಿಮ್ಮರೋಡಿಯವರು, ಮಟ್ಟಣ್ಣನವರು, ಜಯಂತ್, ವಿಠಲಗೌಡ ಮತ್ತು ಸುಜಾತ ಭಟ್, ಇವರನ್ನು ಯಾರನ್ನು SIT ಅವರು ಬಂಧಿಸಿಲ್ಲ. ಆದ್ದರಿಂದಾಗಿ ನನ್ನನ್ನು ಒಬ್ಬರನ್ನು ಮಾತ್ರ ಬಂಧಿಸಿದ್ದಾರೆ. ನಾನು ಇವತ್ತು ಸಹ 2 ದಿವಸಕ್ಕೊಮ್ಮೆ SIT ಕಚೇರಿಗೆ ಹೋಗಿ ಸೈನು ಮಾಡಿ ಬರುವಂತಹ ಅನಿವಾರ್ಯತೆಯಲ್ಲಿ ಇದ್ದೇನೆ. ಯಾಕಂದರೆ ಬೇಲ್ ಕಂಡೀಷನಲ್ಲಿ ಆ ರೀತಿ ಇದೆ. ಆದ್ದರಿಂದಾಗಿ ಈ ಪ್ರಕರಣದ ತನಿಖೆಯನ್ನು ಮುಂದುವರಿಸಬೇಕು ಮತ್ತು ಆದಷ್ಟು ಶೀಘ್ರವಾಗಿ ನ್ಯಾಯಾಲಯಕ್ಕೆ ವರದಿ ಒಪ್ಪಿಸಬೇಕು ಅಂತ ಅವನ ಪ್ರೇಯರ್ ಇರುವಂಥದ್ದು. ಅದಕ್ಕೆ ಹೈಕೋರ್ಟ್ ರಿಟ್ ಅರ್ಜಿಯನ್ನು ಸ್ವೀಕಾರ ಮಾಡಿದೆ, ನೋಟಿಸ್ ಇಶ್ಯೂ ಮಾಡಿದೆ. ಮುಂದೆ ಹೈಕೋರ್ಟಿಗೆ SIT ಅವರು ಉತ್ತರ ಕೊಡಬೇಕು. ಈಗಲೇ ಗೃಹ ಸಚಿವರು ಹೇಳಿದ್ದಾರೆ SIT ಅವರು ಅದಕ್ಕೆ ಉತ್ತರ ಕೊಡ್ತಾರೆ ಅಂತೇಳಿ. ಈಗ ನಾಡ್ದು ಜುಲೈ 24ಕ್ಕೆ 23ಕ್ಕೆ ಏನು ಬೆಳ್ತಂಗಡಿ ಕೋರ್ಟಲ್ಲಿ SITಯ ಪ್ರಾಥಮಿಕ ವರದಿಯ ಮೇಲೆ ವಿಚಾರಣೆ ಇದೆ. ಆ ಸಂದರ್ಭದಲ್ಲಿ ಧರ್ಮಸ್ಥಳದ ಪರವಾಗಿ ಒಂದು ವಕಾಲತ್ ಹಾಕಲಾಗಿದೆ. CV ನಾಗೇಶ್ ಅವರು ಬಂದು ವಕಾಲತ್ ಹಾಕಿದ್ದಾರೆ. ಅವರು ಧರ್ಮಸ್ಥಳವನ್ನು ಸಂತ್ರಸ್ತ ಎಂದು ಎನಿಸಿಕೊಂಡು ಆ ಪ್ರಕರಣದಲ್ಲಿ ಸೇರಿಸಬೇಕು ಅಂತ ಕೇಳಿದ್ದಾರೆ, ಸಂತ್ರಸ್ತ ಪಾರ್ಟಿ ಅಂತೇಳಿ. ಯಾಕಂದರೆ ಇಡೀ ಷಡ್ಯಂತ್ರ ನಡೆದಿರೋದು ಧರ್ಮಸ್ಥಳದ ವಿರುದ್ಧ. ಆದ್ದರಿಂದಾಗಿ ಇದರಲ್ಲಿ ರಾಜ್ಯ ಸರ್ಕಾರದ ಒಂದಿಗೆ ಅಂದರೆ SITಯ ಒಂದಿಗೆ ಧರ್ಮಸ್ಥಳವನ್ನು ಸಹ ಪಿಟಿಷನರ್ ಆಗಿ ಸೇರಿಸಬೇಕಂತೇಳಿ ಒಂದು ಅರ್ಜಿ, ಅದರ ಬಗ್ಗೆ ಆರ್ಗ್ಯುಮೆಂಟ್ ಎಲ್ಲ ಆಗಿದೆ. ಅದರ ಬಗ್ಗೆ ಜಡ್ಜ್ಮೆಂಟ್ ಆಗಬೇಕು ಮತ್ತು ಆ ವರದಿಯನ್ನು ಏನಿದೆ ಅದು ನಾನ್ ಕಾನ್ಸಿಕ್ಯೂಬಲ್ ಒಫೆನ್ಸ್ ಇದರಲ್ಲಿ ತನಿಖೆ ಆಗಿರುವಂಥದ್ದು. ಆದ್ದರಿಂದಾಗಿ ಆ ವರದಿಯಲ್ಲಿ ನಾವು 6 ಮಂದಿಯನ್ನು ಕಲ್ಪಿಟ್ಸ್ ಅಂತೇಳಿ ಗುರುತಿಸಲಾಗಿದೆ. ಅದರ ಮೇಲೆ ಅವರು ಕಾನ್ಸಿಕ್ಯೂಬಲ್ ತಗೊಳ್ಬೇಕು, ನ್ಯಾಯಾಲಯ ಕಾನ್ಸಿಕ್ಯೂಬಲ್ ತಗೊಂಡು ಆ 6 ಮಂದಿಗೆ ಸಮನ್ಸ್ ಇಶ್ಯೂ ಮಾಡಬೇಕಾ, ವಾರಂಟ್ ಇಶ್ಯೂ ಮಾಡಬೇಕಂತ ನೋಡಬೇಕು. ಅದರ ನಂತರ ಅವರನ್ನು SIT ಅವರು ವಿಚಾರಣೆ ಮಾಡಬೇಕು. ಅವರನ್ನು ವಿಚಾರಣೆ ಮಾಡದೆ ಈ ಪ್ರಕರಣದ ತನಿಖೆ ಮುಂದುವರಿಯುವುದಿಲ್ಲ. ಅಲ್ಲಿಯವರೆಗೆ ಎಲ್ಲ ವಿಚಾರಣೆಗಳು ಆಲ್ಮೋಸ್ಟ್ ಮುಗಿದಿದೆ. ಯಾರನ್ನೆಲ್ಲ ಸಾಕ್ಷಿ ಮಾಡಬೇಕು, ಯಾರನ್ನೆಲ್ಲ ಹೇಳಿಕೆ ಮಾಡಬೇಕು, ಅದನ್ನೆಲ್ಲ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ವಿಚಾರಣೆ ಬಾಕಿ ಇರುವುದು ಈ 5 ಮಂದಿದ್ದು ಮಾತ್ರ. ಆದ್ದರಿಂದ 5 ಮಂದಿಯನ್ನು ಸಹ ಅವರು ಬಂಧಿಸಿ ವಿಚಾರಣೆ ಮಾಡುವಂಥ ಅನಿವಾರ್ಯತೆ ಇದೆ. ಕೇವಲ ಸ್ಟೇಟ್ಮೆಂಟ್ ಮಾಡಿ ಕಳಿಸಲಿಕ್ಕೆ ಆಗೋದಿಲ್ಲ. ಮತ್ತು ಆರಂಭದಲ್ಲಿ ನಾನ್ ಕಾನ್ಸಿಕ್ಯೂಬಲ್ ಸೆಕ್ಷನ್ಗಳಿದ್ದದ್ದು, ವಿಚಾರಣೆ ಮುಂದುವರಿದಂತೆ ಕೆಲವು ಸೆಕ್ಷನ್ಗಳು ಅದನ್ನು ಆ್ಯಡ್ ಆಗ್ತಾ ಹೋದು. ಅದರಲ್ಲಿ ಪ್ರಮುಖವಾಗಿ BNS ಸೆಕ್ಷನ್ 240 ಸೆಕ್ಷನ್ ಆ್ಯಡ್ ಆಗಿದೆ. ಆ ಸೆಕ್ಷನ್ ಪ್ರಕಾರ ಅದು ಜೀವಾವಧಿ ಶಿಕ್ಷೆ ಇರುವಂತಹ ಸೆಕ್ಷನ್ ಅದು. ಆದ್ದರಿಂದಾಗಿ ಅವರು ಎಲ್ಲರನ್ನು
ಬಂಧಿಸಬೇಕಾದ ಅನಿವಾರ್ಯತೆ SITಗೆ ಸೃಷ್ಟಿಯಾಗ್ತದೆ. ಅದರಿಂದಾಗಿ ಆ ಪ್ರಕರಣವನ್ನು ಎಲ್ಲಿವರೆಗೆ ನ್ಯಾಯಾಲಯ ಡ್ರ್ಯಾಗ್ ಮಾಡ್ತದ ಅಲ್ಲಿವರೆಗೆ ಅವರು ಇದು ಈಗ ಹೈಕೋರ್ಟ್ನಲ್ಲಿ ರಿಟ್ ಪಿಟಿಷನ್ ಫೈಲ್ ಆಗಿರೋದ್ರಿಂದ SIT ಅವರಿಗೆ ಈಗ ಅನಿವಾರ್ಯ ಆಗಿದೆ. ಸ್ಥಳೀಯ ನ್ಯಾಯಾಲಯದ ಮೇಲೆ ಅವರು ಒತ್ತಡ ಹೇರಲೇಬೇಕು. ಅವರು ಒತ್ತಡ ಹೇರದೇ ಇದ್ದರೆ ಅವರು ಹೈಕೋರ್ಟಿಗೆ ಉತ್ತರ ಕೊಡಲಿಕ್ಕೆ ಆಗೋದಿಲ್ಲ. ಹೈಕೋರ್ಟಿಗಿಂತ 1 ವಾರ ಮೊದಲು ಇಲ್ಲಿ ಈ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಇರುವಂಥದ್ದು. ಆದ್ದರಿಂದಾಗಿ ಇವರು ಇಲ್ಲಿ ಕಾನ್ಸಿಗೇಬಲ್ ತೊಗೊಂಡ್ರೆ SIT ಅವರ ತನಿಖೆ ಬೇರೆ ರೀತಿಯಲ್ಲಿ ಮುಂದುವರಿತದೆ, ಪರಿಣಾಮಕಾರಿಯಾಗಿ ಮುಂದುವರಿತದೆ. ಯಾಕಂದರೆ ಯಾವುದೇ ಒಂದು ವಸ್ತುವನ್ನು ಸೀಸ್ ಮಾಡಬೇಕಾದ್ರೆ ಪೊಲೀಸರು ಯಾರು ಆರೋಪಿ ಇದ್ದಾರೆ ಅವರನ್ನು ಬಂಧಿಸಿ ಸೀಸ್ ಮಾಡಬೇಕು. ಎಲ್ಲೋ ಒಂದು ತೋರಿಸಿಕೊಟ್ಟ ಸ್ವತ್ತನ್ನು ಸೀಸ್ ಮಾಡಲಿಕ್ಕೆ ಬರಲ್ಲ. ಅವರನ್ನು ಬಂಧಿಸಿ ಅದನ್ನು ಸೀಸ್ ಮಾಡಬೇಕು. ಈಗ ಆ ಚಿನ್ನಯ್ಯನೇ ತಗೊಂಡು ಬಂದ ಬುರುಡೆಯನ್ನು ಸೀಸ್ ಮಾಡಿದ್ದು ಆ ರೀತಿಯಾಗಿ ಚಿನ್ನಯ್ಯನನ್ನು ಆರೋಪಿಯನ್ನಾಗಿಸಿ ಸೀಸ್ ಮಾಡಿತ್ತು. ಆದರೆ ತನಿಖೆಯಲ್ಲಿ ಏನು ಗೊತ್ತಾಯಿತು ಅಂತ ಹೇಳಿದ್ರೆ ವಿಠಲಗೌಡ ಇಟ್ಕೊಂಡು ಬಂದ ಬುರುಡೆ ಅಂತಾಯಿತು. ಆದ್ದರಿಂದಾಗಿ ವಿಠಲಗೌಡ ಎಲ್ಲಿಂದ ಬುರುಡೆ ಇಟ್ಕೊಂಡು ಬಂದಿದ್ದಾನೆ ಅನ್ನೋದಕ್ಕೆ ಮೊನ್ನೆ ಪ್ರದೀಪನನ್ನು ಕರ್ಕೊಂಡು ಹೋಗಿ ಅವರು ಸ್ಪಾಟ್ ಮಾಜರ್ ಮಾಡಿದ್ದಾರೆ. ಆದ್ದರಿಂದಾಗಿ ಪ್ರದೀಪನ ಹೇಳಿಕೆಯ ಪ್ರಕಾರ ವಿಠಲಗೌಡ ಆತನನ್ನು ಕರ್ಕೊಂಡು ಹೋಗಿ ಆ ಬುರುಡೆಯನ್ನು ಇಟ್ಕೊಂಡು ಬಂದದ್ದು. ಆದ್ದರಿಂದಾಗಿ ಮತ್ತೊಮ್ಮೆ ವಿಠಲಗೌಡರನ್ನು ಬಂಧಿಸಿ ಆ ಸ್ಪಾಟ್ ಮಾಜರ್ ಮಾಡಲೇಬೇಕು. ಯಾಕಂತ ಹೇಳಿದರೆ ಇದು ಮುಂದೆ ನ್ಯಾಯಾಲಯದಲ್ಲಿ ವಿಚಾರಣೆ ನಡೆಯುವುದರಿಂದ ಅದಕ್ಕೆ ಸಂಬಂಧಪಟ್ಟಾಗ ಎಲ್ಲ ಸಾಕ್ಷ್ಯಗಳನ್ನು ಅವರು ಸಂಗ್ರಹಿಸಲೇಬೇಕು. ಇದು ಸದ್ಯದ ಪರಿಸ್ಥಿತಿ ಇದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.